ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂಥ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಆ ಗುಡ್ಡವನ್ನು ಕಟಿಂಗ್ ಮಾಡ್ತಾ ಇದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ, ನೋಡ್ತಾ ಇರ್ಬೋದು. ಇದು ಕಾರವಾರ ಪಟ್ಟಣದ ಲಿಂಗನಾಯಕವಾಡ ಏರಿಯಾದಲ್ಲಿರುವಂಥ ಅರಣ್ಯ ಭೂಮಿ. ಈ ಅರಣ್ಯ ಭೂಮಿ ಪ್ರದೇಶ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಈಗ JCBಗಳ ಮೂಲಕ ಗುಡ್ಡವನ್ನು ತೆರವುಗೊಳಿಸುವ ಒಂದು ಕೆಲಸ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಆತಂಕ ಕೂಡ ವ್ಯಕ್ತಪಡಿಸ್ತಾರೆ. ಅದಲ್ಲದೆ ಕೂಡ ಸಂಬಂಧಪಟ್ಟ ನಗರಸಭೆಗೆ, ಅರಣ್ಯ ಇಲಾಖೆಗೆ, ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಯಾಕಂತೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಮತ್ತೆ ಮಣ್ಣು ಕಲ್ಲುಗಳು ಜಾರಿ ಬಂದು ಎಲ್ಲಿ ಅನಾಹುತ ಆಗುವುದೆಂಬ ಆತಂಕವನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟ ಜಮೀನಿನ ಮಾಲ್ಕಿ ಜಾಗವೋ ಅಥವಾ ಅರಣ್ಯ ಇಲಾಖೆ ಜಾಗ ಗೊತ್ತಿಲ್ಲ. ಆದರೆ ಸಂಬಂಧಪಟ್ಟ ನೀವು ಗಮನಿಸ್ತಾ ಇರುವ ದೃಶ್ಯದಲ್ಲಿ JCBಗಳು ನಿಂತಿರುವಂಥದ್ದು ಮತ್ತು ಗುಡ್ಡವನ್ನು ಅಗೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ನಡುವೆ ಮತ್ತೆ ಇಲ್ಲಿ ಗುಡ್ಡವನ್ನು ಕಟಿಂಗ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇರುವುದರಿಂದ ಸ್ಥಳೀಯರ ಆತಂಕಪಡಿಸ್ತಾರೆ. ಎಲ್ಲಿಯಾದರೂ ಮತ್ತೆ ಮುಂದೆ ಮಳೆಗಾಲದಲ್ಲಿ ನಮ್ಮ ಮನೆಗಳಿಗೆ ಮತ್ತು ಜನವಸತಿ ಪ್ರದೇಶಗಳಿಗೆ ಕಲ್ಲು ಮಣ್ಣುಗಳು ಜಾರಿ ಬರ್ಬೋದು, ತಮ್ಮ ಜೀವ ಹೋಗ್ಬೋದು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಮತ್ತೆ ಅವರ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿಯ ಪಕ್ಕದಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಆಗ್ತಾ ಇರುವುದರಿಂದ ಅದನ್ನು ವಿಸ್ತರಿಸುವ ಭಾಗವಾಗಿಯೇ ಈ ಒಂದು ಗುಡ್ಡವನ್ನು ತೆಗಿತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಶಿರೂರಿನ ಘಟನೆ ಅಂದರೆ ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈ ನಡುವೆ ಮತ್ತೆ ಈ ಗುಡ್ಡದ ಸಮೀಪ ಈ ರೀತಿಯಾಗಿ JCB ಯಂತ್ರಗಳನ್ನು ಬಳಸಿ ತೆರವು ಕಾರ್ಯ ಮಾಡ್ತಾ ಇರುವುದು ಸ್ಥಳೀಯರ ಆತಂಕವನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳು ಆಗಿದ್ದರೆ ಸರಿಪಡಿಸುವ ಕೆಲಸಗಳನ್ನು ಮಾಡಬೇಕು ಮತ್ತು ಜನರ ಆತಂಕವನ್ನು ನಿವಾರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂಥ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಆ ಗುಡ್ಡವನ್ನು ಕಟಿಂಗ್ ಮಾಡ್ತಾ ಇದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ, ನೋಡ್ತಾ ಇರ್ಬೋದು. ಇದು ಕಾರವಾರ ಪಟ್ಟಣದ ಲಿಂಗನಾಯಕವಾಡ ಏರಿಯಾದಲ್ಲಿರುವಂಥ ಅರಣ್ಯ ಭೂಮಿ. ಈ ಅರಣ್ಯ ಭೂಮಿ ಪ್ರದೇಶ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಈಗ JCBಗಳ ಮೂಲಕ ಗುಡ್ಡವನ್ನು ತೆರವುಗೊಳಿಸುವ ಒಂದು ಕೆಲಸ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಆತಂಕ ಕೂಡ ವ್ಯಕ್ತಪಡಿಸ್ತಾರೆ. ಅದಲ್ಲದೆ ಕೂಡ ಸಂಬಂಧಪಟ್ಟ ನಗರಸಭೆಗೆ, ಅರಣ್ಯ ಇಲಾಖೆಗೆ, ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಯಾಕಂತೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಮತ್ತೆ ಮಣ್ಣು ಕಲ್ಲುಗಳು ಜಾರಿ ಬಂದು ಎಲ್ಲಿ ಅನಾಹುತ ಆಗುವುದೆಂಬ ಆತಂಕವನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟ ಜಮೀನಿನ ಮಾಲ್ಕಿ ಜಾಗವೋ ಅಥವಾ ಅರಣ್ಯ ಇಲಾಖೆ ಜಾಗ ಗೊತ್ತಿಲ್ಲ. ಆದರೆ ಸಂಬಂಧಪಟ್ಟ ನೀವು ಗಮನಿಸ್ತಾ ಇರುವ ದೃಶ್ಯದಲ್ಲಿ JCBಗಳು ನಿಂತಿರುವಂಥದ್ದು ಮತ್ತು ಗುಡ್ಡವನ್ನು ಅಗೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ನಡುವೆ ಮತ್ತೆ ಇಲ್ಲಿ ಗುಡ್ಡವನ್ನು ಕಟಿಂಗ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇರುವುದರಿಂದ ಸ್ಥಳೀಯರ ಆತಂಕಪಡಿಸ್ತಾರೆ. ಎಲ್ಲಿಯಾದರೂ ಮತ್ತೆ ಮುಂದೆ ಮಳೆಗಾಲದಲ್ಲಿ ನಮ್ಮ ಮನೆಗಳಿಗೆ ಮತ್ತು ಜನವಸತಿ ಪ್ರದೇಶಗಳಿಗೆ ಕಲ್ಲು ಮಣ್ಣುಗಳು ಜಾರಿ ಬರ್ಬೋದು, ತಮ್ಮ ಜೀವ ಹೋಗ್ಬೋದು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಮತ್ತೆ ಅವರ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿಯ ಪಕ್ಕದಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಆಗ್ತಾ ಇರುವುದರಿಂದ ಅದನ್ನು ವಿಸ್ತರಿಸುವ ಭಾಗವಾಗಿಯೇ ಈ ಒಂದು ಗುಡ್ಡವನ್ನು ತೆಗಿತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಶಿರೂರಿನ ಘಟನೆ ಅಂದರೆ ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈ ನಡುವೆ ಮತ್ತೆ ಈ ಗುಡ್ಡದ ಸಮೀಪ ಈ ರೀತಿಯಾಗಿ JCB ಯಂತ್ರಗಳನ್ನು ಬಳಸಿ ತೆರವು ಕಾರ್ಯ ಮಾಡ್ತಾ ಇರುವುದು ಸ್ಥಳೀಯರ ಆತಂಕವನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳು ಆಗಿದ್ದರೆ ಸರಿಪಡಿಸುವ ಕೆಲಸಗಳನ್ನು ಮಾಡಬೇಕು ಮತ್ತು ಜನರ ಆತಂಕವನ್ನು ನಿವಾರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂಥ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಆ ಗುಡ್ಡವನ್ನು ಕಟಿಂಗ್ ಮಾಡ್ತಾ ಇದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ, ನೋಡ್ತಾ ಇರ್ಬೋದು. ಇದು ಕಾರವಾರ ಪಟ್ಟಣದ ಲಿಂಗನಾಯಕವಾಡ ಏರಿಯಾದಲ್ಲಿರುವಂಥ ಅರಣ್ಯ ಭೂಮಿ. ಈ ಅರಣ್ಯ ಭೂಮಿ ಪ್ರದೇಶ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಈಗ JCBಗಳ ಮೂಲಕ ಗುಡ್ಡವನ್ನು ತೆರವುಗೊಳಿಸುವ ಒಂದು ಕೆಲಸ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಆತಂಕ ಕೂಡ ವ್ಯಕ್ತಪಡಿಸ್ತಾರೆ. ಅದಲ್ಲದೆ ಕೂಡ ಸಂಬಂಧಪಟ್ಟ ನಗರಸಭೆಗೆ, ಅರಣ್ಯ ಇಲಾಖೆಗೆ, ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಯಾಕಂತೇಳಿದ್ರೆ ಮಳೆಗಾಲ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಮತ್ತೆ ಮಣ್ಣು ಕಲ್ಲುಗಳು ಜಾರಿ ಬಂದು ಎಲ್ಲಿ
ಅನಾಹುತ ಆಗುವುದೆಂಬ ಆತಂಕವನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟ ಜಮೀನಿನ ಮಾಲ್ಕಿ ಜಾಗವೋ ಅಥವಾ ಅರಣ್ಯ ಇಲಾಖೆ ಜಾಗ ಗೊತ್ತಿಲ್ಲ. ಆದರೆ ಸಂಬಂಧಪಟ್ಟ ನೀವು ಗಮನಿಸ್ತಾ ಇರುವ ದೃಶ್ಯದಲ್ಲಿ JCBಗಳು ನಿಂತಿರುವಂಥದ್ದು ಮತ್ತು ಗುಡ್ಡವನ್ನು ಅಗೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ನಡುವೆ ಮತ್ತೆ ಇಲ್ಲಿ ಗುಡ್ಡವನ್ನು ಕಟಿಂಗ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇರುವುದರಿಂದ ಸ್ಥಳೀಯರ ಆತಂಕಪಡಿಸಿದೆ. ಎಲ್ಲಿಯಾದರೂ ಮತ್ತೆ ಮುಂದೆ ಮಳೆಗಾಲದಲ್ಲಿ ನಮ್ಮ ಮನೆಗಳಿಗೆ ಮತ್ತು ಜನವಸತಿ ಪ್ರದೇಶಗಳಿಗೆ ಕಲ್ಲು ಮಣ್ಣುಗಳು ಜಾರಿ ಬರಬಹುದು, ತಮ್ಮ ಜೀವ ಹೋಗಬಹುದು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಮತ್ತೆ ಅವರ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿಯ ಪಕ್ಕದಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಆಗ್ತಾ ಇರುವುದರಿಂದ ಅದನ್ನು ವಿಸ್ತರಿಸುವ ಭಾಗವಾಗಿಯೇ ಈ ಒಂದು ಗುಡ್ಡವನ್ನು ತೆಗಿತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಶಿರೂರಿನ ಘಟನೆ ಅಂದರೆ ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈ ನಡುವೆ ಮತ್ತೆ ಈ ಗುಡ್ಡದ ಸಮೀಪ ಈ ರೀತಿಯಾಗಿ JCB ಯಂತ್ರಗಳನ್ನು ಬಳಸಿ ತೆರವು ಕಾರ್ಯ ಮಾಡ್ತಾ ಇರುವುದು ಸ್ಥಳೀಯರ ಆತಂಕವನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳು ಆಗಿದ್ದರೆ ಸರಿಪಡಿಸುವ ಕೆಲಸಗಳನ್ನು ಮಾಡಬೇಕು ಮತ್ತು ಜನರ ಆತಂಕವನ್ನು ನಿವಾರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಅಂಕೋಲದ ಶಿರೂರಿನಲ್ಲಿ ಸಂಭವಿಸಿದ ದುರ್ಘಟನೆ ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಮತ್ತೆ ಅಲ್ಲಿ ಆಘಾತಕಾರಿಯಾಗಿರುವಂಥ ಘಟನೆಗಳು ಕೂಡ ನಡೀತಾ ಇರುವಂಥದ್ದು. ಈಗ ಉತ್ತರ ಕನ್ನಡ ಕಾರವಾರ ತಾಲೂಕಿನ ಲಿಂಗನಾಯಕವಾಡ ಸಮೀಪ ಕೂಡ ಅರಣ್ಯಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಆ ಗುಡ್ಡವನ್ನು ಕಟಿಂಗ್ ಮಾಡ್ತಾ ಇದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ, ನೋಡ್ತಾ ಇರ್ಬೋದು. ಇದು ಕಾರವಾರ ಪಟ್ಟಣದ ಲಿಂಗನಾಯಕವಾಡ ಏರಿಯಾದಲ್ಲಿರುವಂಥ ಅರಣ್ಯ ಭೂಮಿ. ಈ ಅರಣ್ಯ ಭೂಮಿ ಪ್ರದೇಶ ಹೊಂದಿಕೊಂಡಿರುವಂತಹ ಪ್ರದೇಶದಲ್ಲಿ ಈಗ JCBಗಳ ಮೂಲಕ ಗುಡ್ಡವನ್ನು ತೆರವುಗೊಳಿಸುವ ಒಂದು ಕೆಲಸ ಕೂಡ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಆತಂಕ ಕೂಡ ವ್ಯಕ್ತಪಡಿಸ್ತಾರೆ. ಅದಲ್ಲದೆ ಕೂಡ ಸಂಬಂಧಪಟ್ಟ ನಗರಸಭೆಗೆ, ಅರಣ್ಯ ಇಲಾಖೆಗೆ, ಅಧಿಕಾರಿಗಳಿಗೆ ಮನವಿಯನ್ನು ನೀಡಿದ್ದಾರೆ. ಯಾಕಂತೇಳಿದ್ರೆ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಗುಡ್ಡದಿಂದ ಮತ್ತೆ ಮಣ್ಣು ಕಲ್ಲುಗಳು ಜಾರಿ ಬಂದು ಎಲ್ಲಿ ಅನಾಹುತ ಆಗುವುದೆಂಬ ಆತಂಕವನ್ನು ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಸಂಬಂಧಪಟ್ಟ ಜಮೀನಿನ ಮಾಲ್ಕಿ ಜಾಗವೋ ಅಥವಾ ಅರಣ್ಯ ಇಲಾಖೆ ಜಾಗ ಗೊತ್ತಿಲ್ಲ. ಆದರೆ ಸಂಬಂಧಪಟ್ಟ ನೀವು ಗಮನಿಸ್ತಾ ಇರುವ ದೃಶ್ಯದಲ್ಲಿ JCBಗಳು ನಿಂತಿರುವಂಥದ್ದು ಮತ್ತು ಗುಡ್ಡವನ್ನು ಅಗೆದಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಈ ನಡುವೆ ಮತ್ತೆ ಇಲ್ಲಿ ಗುಡ್ಡವನ್ನು ಕಟಿಂಗ್ ಮಾಡುವ ಕೆಲಸಗಳು ಕೂಡ ಆಗ್ತಾ ಇರುವುದರಿಂದ ಸ್ಥಳೀಯರ ಆತಂಕಪಡಿಸಿದೆ. ಎಲ್ಲಿಯಾದರೂ ಮತ್ತೆ ಮುಂದೆ ಮಳೆಗಾಲದಲ್ಲಿ ನಮ್ಮ ಮನೆಗಳಿಗೆ ಮತ್ತು ಜನವಸತಿ ಪ್ರದೇಶಗಳಿಗೆ ಕಲ್ಲು ಮಣ್ಣುಗಳು ಜಾರಿ ಬರಬಹುದು, ತಮ್ಮ ಜೀವ ಹೋಗಬಹುದು ಎಂಬ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಯಾರೂ ಕೂಡ ಲಕ್ಷ್ಯ ಹಾಕಿಲ್ಲ. ಹೀಗಾಗಿ ಮತ್ತೆ ಅವರ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿಯ ಪಕ್ಕದಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗಳು ಆಗ್ತಾ ಇರುವುದರಿಂದ ಅದನ್ನು ವಿಸ್ತರಿಸುವ ಭಾಗವಾಗಿಯೇ ಈ ಒಂದು ಗುಡ್ಡವನ್ನು ತೆಗಿತಾ ಇದ್ದಾರೆ ಎಂಬ ಆರೋಪವನ್ನು ಕೂಡ ಸ್ಥಳೀಯರು ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಶಿರೂರಿನ ಘಟನೆ ಅಂದರೆ ಜುಲೈ 16ರಂದು ಸಂಭವಿಸಿದ ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಈ ನಡುವೆ ಮತ್ತೆ ಈ ಗುಡ್ಡದ ಸಮೀಪ ಈ ರೀತಿಯಾಗಿ JCB ಯಂತ್ರಗಳನ್ನು ಬಳಸಿ ತೆರವು ಕಾರ್ಯ ಮಾಡ್ತಾ ಇರುವುದು ಸ್ಥಳೀಯರ ಆತಂಕವನ್ನು ಹೆಚ್ಚು ಮಾಡಿದೆ ಅಂತ ಹೇಳ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಶೀಲನೆ ಮಾಡಿ ಏನಾದರೂ ತಪ್ಪುಗಳು ಆಗಿದ್ದರೆ ಸರಿಪಡಿಸುವ ಕೆಲಸಗಳನ್ನು ಮಾಡಬೇಕು ಮತ್ತು ಜನರ ಆತಂಕವನ್ನು ನಿವಾರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.